ಮೈ ಗಾಡ್, ಲುಕ್ ಏನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ನೋಡೋಕೆ ಹಬ್ಬ ಥರ ಫೀಲ್ಸ್ ಬರ್ತಾರೆ. ಹಬ್ಬನೇ ಅಲ್ವಾ ಗುಂಡು? ನಮ್ಮಮ್ಮ ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತೀನಿ. ಗರ್ಜಿಕಾಯಿ ಕರೆಕ್ಟಾಗಿ ಹೇಳು ಗುಂಡು. ಏನು? ಕರ್ಜಿಕಾಯಿ, ಆಮೇಲೆ ರವೆ ಉಂಡೆ ಇದ್ರೊಳಗಡೆ ಇದೆ. ಇದನ್ನು ಈಗ ಓಪನ್ ಮಾಡಲಾ? ನೀನು ಇಡ್ತೀಯಲ್ಲ? ತುಂಬ ಟೈಟ್ ಆಗಿದೆ. ಓಕೆ, ಸೊ ರವೆ ಉಂಡೆ, ಆಮೇಲೆ ಒಂದು ಸ್ವಲ್ಪ ಕೋಡ್ಬಳೆ ಮಾಡಿದ್ದಾರೆ. ಒಂದು ಸ್ವಲ್ಪ ಮಾಡಿದ್ದಾರೆ ಅಷ್ಟೇ, ಜಾಸ್ತಿ ತಿನ್ನೋದು ಬೇಡ ಅಂತ ನಾವೇ ಚೂರು ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಇದೇನಮ್ಮ, ಡ್ರೈ ಫ್ರೂಟ್ಸ್ದು ಬಾಕ್ಸ್ ಉಂಡೆ. ಇದು ನಂದು ಇವಾಗಿನ ಬ್ರೇಕ್ಫಾಸ್ಟ್. ಆ್ಯಂಡ್ ಇಲ್ಲಿ ನಡೀತಾ ಇದೆ, ಕುಕಿಂಗ್ ಆಗ್ತಾ ಇದೆ. ಇವಾಗ ಹಪ್ಪಳ ಮಾಡ್ತಾ ಇದ್ದಾರೆ. ಖುಷಿ ನಮ್ಮಮ್ಮನಿಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡಿದ್ದಾರೆ. ಅಂದರೆ ಎಲ್ಲ ನೆನ್ನೆನೂ ಒಂದಷ್ಟು ಪ್ರಿಪರೇಷನ್ ಆಗಿ ಇವತ್ತು ಒಂದಷ್ಟು. ಆಮೇಲೆ ಓಕೆ ಮಾಮಿ, ಕೋಸಂಬರಿ, ಒಬ್ಬಟ್ಟು ಪ್ರಾಪರಾಗಿ ಇಂಡಿಯಾದಲ್ಲಿ ಹೆಂಗೆ ಮಾಡಿದ್ರೆ ಹಾಗೆ. ಪಾಯಸ ಆಯಿತು, ಪಾಯಸ. ಆಮೇಲೆ ಒಬ್ಬಟ್ಟು ಸಾರು ಮಾಡಿದ್ದಾರೆ, ಕಡಲೆಕಾಳು ಹುಸ್ಲಿ ಮಾಡಿದ್ದಾರೆ ಅದರೊಳಗಡೆ. ಆಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ನಾ ಬೇಗ ಹೋಗಿ, ಏನಪ್ಪ, ನಂದಿನಿ ಧಾರವಾಡ ಪೇಡಾನ ಎಂತ? ಧಾರವಾಡ ಪೇಡಾನೆ ಗುಂಡು. ಆ್ಯಂಡ್ ಕಾಜು ಕಟ್ಲಿ, ಫ್ಲವರ್ಸ್ ಆರ್ ರೆಡಿ. RCB ಆಟಾಡ್ತಿದ್ದಾರೆ ಹಿಂದ್ಗಡೆ. ಇದೆಲ್ಲ ಟೇಬಲ್ ಮೇಲೆ ಏನೇನು ಇರ್ಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕ್ಯೂಟ್. ಓಕೆ, ಅದನ್ನು ಆಮೇಲೆ ತೋರಿಸ್ತೀನಿ. ನಾನು ನಿಮಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಎಲ್ಲದನ್ನು ಮಾಡ್ತಾ ಇದ್ದಾರೆ ನೋಡೋಕ್ಕೆ. ಆ್ಯಂಡ್ ನನಗೇನು ಮಾಡೋದಕ್ಕಿಲ್ಲ ಇವಾಗ, ಯಾಕೆಂದರೆ ಎಲ್ಲ ಇವರೇ ಮಾಡ್ತಿದ್ದಾರೆ. ನನಗೇನು ಮಾಡೋಕ್ಕೂ ಬಿಡ್ತಿಲ್ಲ. ಐ ಜಸ್ಟ್ ವಾಂಟ್ ಟು ಗೆಟ್ ರೆಡಿ. ಇವಾಗ ಹೋಗಿ ಬೇಗ ರೆಡಿ ಆಗ್ತೀನಿ. ಇವರು ಪಾಪ ಮಾಡ್ತಾ ಇದ್ದಾರೆ, ಸುಮ್ಮನೆ ನಾನು ಆಮೇಲೆ ಬಯಸ್ಕೋಬೇಕಾಗುತ್ತೆ, ಲೇಟ್ ಆಗುತ್ತೆ ಅಂತ. ಸೊ ಐಮ್ ಗೋಯಿಂಗ್. ಐಮ್ ಆಲ್ ಸೆಟ್ ಆಯಿತಾ. ಜಸ್ಟ್ ಸ್ನಾನ ಮಾಡಿಕೊಂಡು ಹೇರು ಒಂದು ರೇಂಜಿಗೆ ಸೆಟ್ ಮಾಡಿದ್ದೀನಿ. ಬಟ್ ಐ ಸ್ಟಿಲ್ ಹ್ಯಾವ್ ನೋ ಐಡಿಯಾ ಇದನ್ನು ಯಾವ ಥರ ಎಂತ ಶೇಪ್ ಮಾಡೋದಂತ. ನಮ್ಮ ಮನೇಲಿ ಹೇಳ್ತಾನೆ ಇದ್ರು ದಟ್ ಲೇಟ್ ಆಗುತ್ತೆ, ಹೋಗು ಅಂತ. ಬಟ್ ನಾನು ತುಂಬ ಡಿಲೇ ಮಾಡಿಬಿಟ್ಟೆ. ಇದೇನು ಈಸಿ ಅನ್ನೋ ಥರ ಸ್ಯಾರಿ ತೋರಿಸ್ಬಿಡ್ತೀನಿ ನಾನು, ಆಯಿತಾ. ಇದು ನಮ್ಮ ಅತ್ತಿಗೆ ಆ್ಯಂಡ್ ನಮ್ಮ ಅತ್ತೆ ಅವ್ರು ಸೆಲೆಕ್ಟ್ ಮಾಡಿರೋ ಸ್ಯಾರಿ. ಇದನ್ನು ಹಿಂಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಪ್ಯೂರ್ ಎಂತ ಕಂಚಿ ಸ್ಯಾರಿ, ಆಯಿತಾ. ಅಂದರೆ ಗ್ರೀನ್ ಕಲರೇ ಹಾಕಬೇಕು ಅಂತ ಹುಡುಕಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೂಡ ಹೊಲ್ಸ್ಕೊಂಡಿದ್ದೀನಿ. ಇವಾಗ ನನಗೆ ಡ್ರೇಪ್ ಮಾಡೋಕ್ಕೆ ಅಂದರೆ ಪ್ಲೀಟ್ ಮಾಡಿಬಿಟ್ಟಿಡೋಣ ಅಂತ ಅಂದ್ಕೊಂಡು ಮಾಡಿರೋದು. ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ನಾವು 1 hour, ಲಿಟ್ರಲಿ 1 hour ನಾನು ನಮ್ಮಮ್ಮ ಭರತ್ 3 ಜನ ಸೇರಿಕೊಂಡು ಹೆಂಗೋ ಒಂದು ರೇಂಜಿಗೆ ಮಾಡಿದ್ದೀವಿ. ಸೊ ದಟ್ ಇವಾಗ ಬೇಗ ರೆಡಿ ಆಗಬಹುದು ಅಂತ. ನನಗೆ ಹೆಂಗೆ ಫೀಲ್ಸ್ ಬರ್ತಾ ಇದೆ ಅಂತಂದರೆ, ನಮ್ಮ ಮದುವೆ ಟೈಮಲ್ಲಿ ಫುಲ್ ಹರಿಯಲ್ಲಿ ಮಾಡ್ತಾ ಇದ್ವಲ್ಲ, ಆ ಥರ ಅನಿಸಿದೆ. ಎಲ್ಲ ಹಾಕ್ಕೊಂಡಿದ್ದೀನಿ ಬೆಡ್ ಮೇಲೆ ಇವಾಗ. ಆ್ಯಂಡ್ ಎಲ್ಲ ಆಲ್ಸೋ ಇನ್ನೊಂದು ಕನ್ಫ್ಯೂಷನ್ ನನಗೆ, ಸಾರಿ ಆಬ್ವಿಯಸ್ಲಿ ಪ್ರೆಗ್ನೆಂಟ್ ಆದಾಗಿಂದ ನಾನು ಹಾಕಿಲ್ಲ ಅಲ್ಲ, ಅದು ಎಲ್ಲಿ ಕಟ್ಕೊಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬರೋದೆ. ಐ ಥಿಂಕ್ ನಾನು ಫಸ್ಟ್ ಮೇಕಪ್ ಮಾಡ್ಕೋಬೇಕಲ್ವಾ. ಎನಿವೇಸ್ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದು. ಲೆಟ್ ಮೀ ಡೂ ಇಟ್ ಫಾಸ್ಟಾಗಿ. ನಾನು ಏನು ಅಷ್ಟಾಗಿ ಮೇಕಪ್ ಹಚ್ಕೊಳ್ಳಲ್ಲ. ಸೊ ಬಟ್ ಲಿಟಲ್ ಬಿಟ್, ಒಂದು ಡ್ರಾಪಲ್ಲಿ ಅಲ್ಲಿ ಇಲ್ಲೇ ಸ್ಪ್ರೆಡ್ ಮಾಡಿದ್ದೀನಿ. ನನಗೆ ಟೈಮೇ ಆಗ್ತಾ ಇಲ್ಲ. ಓಕೆ, ಐ ಥಿಂಕ್ ಐ ವಿಲ್ ಸ್ಕಿಪ್ ದಿಸ್ ಒನ್. ಗೆಟ್ ರೆಡಿ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ನಿಮ್ದು ಆದ್ಮೇಲೆ ಬನ್ನಿ, ನಿಮ್ಗೊಂಚೂರು ರೆಡಿ ಮಾಡ್ತೀನಿ. ಬನ್ನಿ, ನಿಮಗೆ ಫಸ್ಟ್ ಮಾಡಲ್ಲ, ಬೇಗ ಮಾಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ತಂದಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಯಾಕೆ ಹಚ್ಕೊತೀರಾ? ನಮ್ಮ ಹತ್ರ ಬೇರೆ ದಿನ ಕೊಡ್ತೀನಿ ತಡೀರಿ. ಬೇಗ ಆದರೆ ಬನ್ನಿ, ಕಡೆ ಬನ್ನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀನು ಪರವಾ ಮೊದಲು ನೀನು ರೆಡಿ ಆಗೋ. ಬೇಗ ಮಾಡಿ ಕಳಿಸ್ತೀನಿ ನಿಮಗೆ. ಕೂದಲು ಫಸ್ಟ್ ಸರಿಯಾಗಿ ಮಾಡ್ಕೊಳ್ಳಿ. ಅಮ್ಮಗೆ ರೆಡಿ ಮಾಡೋಣ. ಫಸ್ಟು ಏನು ಮಾಡೋಣ? ನಂದು ನಿಮ್ಮದು ಫೌಂಡೇಶನ್ ಕಲರ್ ಬೇರೆ ಇರುತ್ತೆ. ಸ್ಟಿಕ್ಕರ್ ಎಲ್ಲ ಕಣ
ಫಸ್ಟ್ ಒಂಚೂರು ಮಾಯಿಶ್ಚರೈಸರ್. ಅಲೆಕ್ಸಾ, ವಾಟ್ಸ್ ದ ಟೈಮ್? It's 10:32 a.m. 32 ಆಗುತ್ತಾ? ಅದಕ್ಕೆ ಬೇಕಾಗುತ್ತೆ. ಆಯ್ತು, ಇಲ್ಲಿ ನಂದು ನಿಮಿಷ ಇರಿ, ಬೇಗ ಮಾಡ್ತೀನಿ ಅಷ್ಟೇ. ಅಂದ್ರು ಇಷ್ಟೇ ಅಂದರೆ ಸ್ವಲ್ಪನೇ ಅಲ್ವಾ ಮಾಡಿ ಕಳ್ಸೋದು ನಿಮಗೆ. ಕೇಳಿ ಹೇಳಿ ಬೇಗ ಬೇಗ. ಒಂಚೂರು ಫೌಂಡೇಶನ್, ಅಯ್ಯೋ ಒಂಚೂರು ಲೈಟ್ ಆಗುತ್ತೆ ನಿಮಗೆ, ಸ್ವಲ್ಪ ಕಡಿಮೆ ಹಾಕಿ ಆಯಿತಾ? ಚಿರ್ಲಿ ಇಲ್ಲಿ ನನಗೆ ಬರಲ್ಲ, ಆದರೂ ನನಗೆ ಏನು ಮಾಡ್ಬೇಕಂದ್ರೆ ಬೇಕಾಗಿದೆ. ಇಲ್ಲಿ ಗೊತ್ತಾಗ್ತಿದ್ಯಾ? ನೀನ್ ಮಾಡ್ಕೊಳಪ್ಪ ಮೊದ್ಲು. ಆಯ್ತು ಆಯ್ತು ಸರಿ, ಒಂಚೂರು ಹತ್ರ ಬನ್ನಿ. ಅನಿಸ್ತದೆ ನಿಮಗೆ, ಒಂಚೂರು ಹಚ್ತೀನಿ ಅಷ್ಟೇ, ಡಾರ್ಕ್ ಆಗಬೇಡ. ನಮಗೆ ಇಲ್ಲೇ ಕರೆಕ್ಟಾಗಿ ಒಂದು ಮೂಲಿದೆ ಇದೆ ಅಲ್ಲಿ. ಅದೇ ಹಾಂ ಆಯಿತಾ? ಎಲ್ಲಿ ಒಂಚೂರು ಹಿಂದೋಗಿ, ಒಂಚೂರು ತೆಗೀರಿ ಕಣ್ಣು. ಅಯ್ಯೋ ಇದೆಲ್ಲ ಬೇಡ, ಅಲ್ಲ ಅದು ಕಾಣಿಸಲ್ಲಮ್ಮ, ಚೂರು ಸ್ವಲ್ಪ ಬಿಡಿ, ಹೋಗ್ಲಿ ಬೇಡ. ನಂಗೆ ಇದೆಲ್ಲ ಬೇಡ. ಇನ್ನೇನು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಳ್ಳಿ. ತಡೀರಿ, ಲಿಪ್ಸ್ಟಿಕ್ಕು ಈ ಶೇಡ್ ಬೇಡ. ಆಯ್ತು, ಲಿಪ್ಸ್ಟಿಕ್ ಆಮೇಲೆ ಹಾಕ್ತೀನಿ, ಸ್ಟಿಕ್ಕರ್ ಇಟ್ಕೊಳ್ಳಿ. ನಾನು ಹಾಕೋತೀನಿ ಬಿಡು ಸ್ಟಿಕ್ಕರ್. ನಿನಗೆ ಏನೋ ರೆಡಿ ಮಾಡ್ಕೊಡ್ತೀನಿ. ಹೋಗಿ ಹೋಗಿ ಹೋಗಿ. ಏನೋ ಫುಲ್ ಪ್ರೋ ಥರ ಮಾಡ್ತಾ ಇದ್ದೀನಿ. ನನಗೇನು ಅಷ್ಟಾಗಿ ಬರಲ್ಲ, ಬಟ್ ಹೆವಿ ಟ್ರೈ ಅಂದ್ಕೊಂಡು ಟೈಮು ಇಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಚೆನ್ನಾಗಿ ರೆಡಿ ಆಗೋಣ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟಲ್ಲ. ಆದರೆ ಅಷ್ಟೆಲ್ಲ ಸೀನ್ ಇಲ್ಲ ಅಂತ ಗೊತ್ತಾಯ್ತು. ಒಂದು ರೇಂಜಿಗೆ ಓಕೆ ಅನ್ನೋ ಥರ ಏನೋ ರೆಡಿ ಆಗ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕಲರ್ ಹಾಕ್ಬೇಕಾ ಕಾರ್ನರಲ್ಲಿ? ಐ ಥಿಂಕ್ ಸೊ. ಎಷ್ಟು ಹತ್ತಿರದಲ್ಲಿ ಇರ್ತಾರೆ, ಹೆದರಿಕೆ ಬಿಡಿ ಆಯಿತಾ? ಮೇಬಿ ನಂತರ ಇರೋದೇ 3 ಮತ್ತೊಂದು ಬ್ರಷು. ಓ ಸಾಕು, ತುಂಬ ಜಾಸ್ತಿ ಮಾಡೋದು. ಐಬ್ರೋಸ್ ತಿಕ್ಕಾಗೇ ಇದೆ, ಬಟ್ ಸುಮ್ಮನೆ ಇಲ್ಲೊಂಚೂರು ಬರುತ್ತೆ, ಗೊತ್ತಾದರೆ ನಾನು ಇನ್ನೂ ಏನು ಮಾಡ್ಕೊಂಡಿಲ್ಲ ಅಂತ. ಇಲ್ಲೊಂಚೂರು ಫಿಲ್ಡ್ ಇನ್. ಇದೆಲ್ಲ ನೋಡಿದಾಗ ಅನಿಸುತ್ತೆ ನನಗೂ ಮೇಕಪ್ ಕಲ್ತ್ಕೊಂಡಿದ್ರೆ ಆರಾಮ್ಸೆ ಮಾಡ್ಕೊಬೋದಿತ್ತಲ್ಲ ಅಂತ. ಬಟ್ ಓಕೆ. ಇಲ್ಲೊಂಚೂರು ಯಾವ್ಯಾವ ಥರ ಹಾಕೋಬೇಕಂತ. ಸೊ ಇಲ್ಲೊಂಚೂರು ಹೀಗೆ, ಆ್ಯಂಡ್ ಇಲ್ಲೊಂಚೂರು ಹೀಗೆ, ಸ್ವಲ್ಪ ನೋಸು. ಓಕೆ, ಐ ಥಿಂಕ್ ಇಟ್ಸ್ ಎನಫ್. ಬರೋಕ್ಕಿಂತ ಮುಂಚೆ ಬಟ್ಟೆ ಆದರೂ ಚೇಂಜ್ ಮಾಡ್ಕೊಂಡಿರ್ತೀನಿ. ಓಕೆನಾ? ಸ್ಯಾರಿ ಹಾಕೊಂಡ್ಬರ್ತೀನಿ. ಫೈನಲಿ ಹೆಂಗೋ ಕಷ್ಟಪಟ್ಟು ಹಾಕೊಂಡಿದ್ದಾಯ್ತು ಸ್ಯಾರಿನ. ಇಟ್ಸ್ ನಾಟ್ ಈಸಿ ಈ ಟೈಮಲ್ಲಿ ಇನ್ನು ಸ್ಯಾರಿ ಹಾಕೊಳ್ಳೋದಾಯ್ತಾ, ಅದು ರೇಷ್ಮೆ ಸೀರೆ ಹಾಕೊಳ್ತಾ ಇದ್ದೀರಾ ಅಂತಂದರೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಫೈನಲಿ ವಿ ಡಿಡ್. ಏನೋ ಒಂದು ರೇಂಜಿಗೆ ಐ ಥಿಂಕ್ ಇಟ್ ಈಸ್ ಓಕೆ, ನಾಟ್ ಬ್ಯಾಡ್. ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅನಿಸ್ತಾರೆ. ಇಲ್ಲೊಂದು ಸೊಂಟದ ಪಟ್ಟಿ ಹಾಕೋಬಿಟ್ಟೆ. ಲಿಟ್ರಲಿ ನಾನು ಈ ಥರ ಅಂದ್ಕೊಂಡಿರಲಿಲ್ಲ ಮಾಡ್ಕೋಬೇಕು ಹೇರ್ ಅಂತ. ನೋ ಟೈಮ್, ಈ ಥರ ನಾನು ಬರೋತ್ತಿಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಗಿವಿನ್ ಮೀ ಎನಫ್ ಟೈಮ್ ರೆಡಿ ಆಗೋಕ್ಕೆ, ಬಟ್ ಸ್ಟಿಲ್ ರೆಡಿ ಆಗಿಲ್ಲ ಅಂತಂದರೆ ನನ್ನದೇ ಫಾಲ್ಟ್ ಅಲ್ವಾ. ಏನು ಮಾಡಬೇಕು? ಜ್ಯುವೆಲ್ರೀಸ್. ಐ ಥಾಟ್ ಐ ವಿಲ್ ಡೂ ಐ ಥಾಟ್ ಐ ವಿಲ್ ಡೂ ಒಂದು ಈ ಥರ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಐ ಮಸ್ಟ್ ಟೆಲ್ ಅಬೌಟ್ ದಿಸ್ ಜ್ಯುವೆಲ್ರಿ. ಎಷ್ಟು ಕ್ಯೂಟ್ ಆಗಿದೆ. ಇದನ್ನು ನಾನು ಹಿಂಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ.
ಓ ಮೈ ಗಾಡ್, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಕೊಳ್ಳೋಷ್ಟೊಳಗಡೆ ಕಿವಿ ಎಲ್ಲ ಫುಲ್ ರೆಡ್ ಆಗೋಯ್ತು. ಇಟ್ಸ್ ಲುಕಿಂಗ್ ಸೊ ಕ್ಯೂಟ್. ಅಲ್ಲಾಡ್ಸೋಕ್ಕಾಗಲ್ಲ ನನ್ನ ಮುಖನ ಇದನ್ನು ಹಾಕ್ಕೊಂಡು. ಎಸ್, ಇದು ಹೆಂಗೆ ನಿಲ್ಲುತ್ತೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ. ಟಯರ್ಡ್ ಆಗೋಯ್ತು. ಆ್ಯಂಡ್ ತಾಳಿ ಕ್ರಿಕೆಟ್ ನೋಡ್ತಿದ್ದಾರೆ. ಲೇಟ್ ಆಗಿದೆ ಅನ್ಕೊಂಡು RCB ಮ್ಯಾಚ್ ನಡೀತಾ ಇದೆಯಲ್ಲ, ಸೊ ಐ ಅಂಡರ್ಸ್ಟ್ಯಾಂಡ್. ಅಂತ ಮಲ್ಟಿಪಲ್ ಆಪ್ಷನ್ ಇದೆ. ಒಂದು ಇದು ಚೆಕ್ ಆ್ಯಂಡ್ ವೇರ್ ಸಮಥಿಂಗ್ ಲೈಕ್ ದ್ಯಾಟ್. ಆಮೇಲೆ ಆ ಥರದ್ರಲ್ಲಿ ಇನ್ನೊಂದಿದೆ ಈ ಥರ. ಈ ಡಿಸೈನ್ ಕಾಣಿಸ್ತಾ ಇಲ್ಲ. ಈ ಡಿಸೈನ್ ಯಾವ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಕೊಳ್ಳೋಣ. ಆಲ್ಸೋ ಐ ಹ್ಯಾವ್ ದಿಸ್. ಅಪ್ಪ ಒಳಗೆ ಬೊಟ್ಟಿಟ್ಕೋಬೇಕು ಫಸ್ಟ್ ಆಫ್ ಆಲ್. ನಾನು ಗೊತ್ತಿಲ್ಲ ನನಗಿದು ಹೆಂಗೆ ಕಾಣಿಸ್ತಿದೆ ಅಂತ. ಲೆಟ್ ಮೀ ಸಿ. ಇರೋಗುತ್ತಾ ಗೊತ್ತಿಲ್ಲ. Pretty little baby, pretty little mommy. ಆದರೆ ಏನಿದೆ ಹಿಂಗೆ ಬರ್ತಾರೆ. ಇನ್ನೊಂದು ಟ್ರೈ ಮಾಡುವ. ಇದನ್ನು ಪ್ರೆಸ್ ಮಾಡ್ಬಾ ಅಂತ ಗುಂಡು ಕರೆದ್ರೆ ಐ ಡೋಂಟ್ ಥಿಂಕ್. ಏನ್ ಗುಂಡು ರೆಡಿ ನೋಡ್ಬಾ. ಇನ್ನ ಹಾಕಿಲ್ಲ ಏನು. ಹಿಂಗೆ ಹಾಕಿ ಕೊಟ್ಬಿಟ್ಟು ನನಗೆ. ಪ್ರಾಬ್ಲಿ ಚೆನ್ನಾಗಿ ಆಡಿರ್ಬೇಕು RCB ಅವರು, ಅದಕ್ಕೆ ಜೋಶಿದ್ದಾರೆ. ವಾಟ್ ನೆಕ್ಸ್ಟ್ ಅದಾಯಿತು. ಓಕೆ, ಇವಾಗ ಆ್ಯಕ್ಚುಲಿ ದ ಬೆಸ್ಟ್ ಪಾರ್ಟ್ ಕಮ್ಸ್ ಆಯಿತಾ. ಜ್ಯುವೆಲ್ರೀಸ್, ಇಯರಿಂಗ್ ಎಲ್ಲ ಆಗಿದೆ. ಬೊಟ್ಟಿಟ್ಕೋಬೇಕು ಫಾರ್ ಶೋರ್, ಇಟ್ಕೊಳ್ತೀನಿ. ಆ್ಯಂಡ್ ನೆಕ್ ಪೀಸ್ ನನಗೆ ತುಂಬ ಒಳ್ಳೆ ಕಡೆಯಿಂದ ಸಿಕ್ಕಿದೆ ಇವತ್ತು ಈ ಸಲ. ಅಂದರೆ ತುಂಬ ಸರ್ಚ್ ಮಾಡಿ ನಾನು ತೊಗೊಂಡಿದ್ದೆ. ಆ್ಯಂಡ್ ವೆರಿ ಅಫೋರ್ಡಬಲ್ ಪ್ರೈಸ್ ಆಯಿತಾ. ಲೆಟ್ ಮೀ ವೇರ್ ದ್ಯಾಟ್. ಆಯ್ತಲ್ಲ, ತಡೀರಮ್ಮ. ಇವಾಗ ನಾನು ಈ ಬೊಟ್ಟು ಇಟ್ಕೊಡ್ತೀನಿ. ಸೇಮ್ ಮ್ಯಾಚಿಂಗ್ ಇದೆ. ಬೇಕಾ? ಹಾಂ, ಬೇಡ ಬೇಡ, ಅದು ತುಂಬ ದೊಡ್ಡದಾಯಿತು. ಐ ಕ್ಯಾನ್ ವೇರ್ ಗ್ರೀನ್, ನಂಗೆ ಇಷ್ಟ. ತುಂಬ ಚೆನ್ನಾಗಲ್ಲ. ಕೆಳಗಡೆ ಇಟ್ಕೊಳ್ತೀನಿ ಚೂರು. ಇದಿಟ್ಕೊಳ್ಳ ಗ್ರೀನ್ ಕಲರು ಅಥವಾ ಪರ್ಪಲ್ ಇದೆ ಈ ಕಲರ್, ಅದು ಇಟ್ಕೊಳ್ಳ. ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡಿ. ಆಯ್ತಾ, ಇದೇನು ಅಲ್ಲ ಇದು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಕಣಮ್ಮ. ಅಯ್ಯಯ್ಯೋ, ಸರಿ ಆಯ್ತು. ಇದು ಇನ್ನೇನು ಹಚ್ಕೊಡ್ತೀನಿ, ಮಾಡ್ಕೊಡ್ತೀನಿ. ನಮ್ದೆಲ್ಲ ಆಯ್ತಲ್ಲ. ಬೇಬಿ ಒಂದು ಸಾಂಗ್ ಸ್ಟಕ್ ಆಗ್ಬಿಟ್ಟಿದೆ ತಲೆ ಒಳಗಡೆ, ಅದೇ ಬರ್ತಾ ಇದೆ. ಸೊ ಹ್ಯಾವ್ ದಿಸ್ ಬ್ಯೂಟಿಫುಲ್ ಸೆಟ್ ಆಯ್ತಾ. ಇದನ್ನ ಅಮ್ಮ ಆಫ್ ಮಾಡಿಲ್ವಾ? ಓಕೆ, ನೋಡ್ಕೊಳ್ಳಿ ಹಾಗಾದ್ರೆ. ಇದು ನೋಡಿ, ಇದು ನಂಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ಇದ್ರ ಜೊತೆ ಸೊ ದಿಸ್ ಇಸ್ ದ ನೆಕ್ ಪೀಸ್ ಆಯಿತಾ. ನನಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ ಕರೆಕ್ಟಾಗಿ.
ಓಕೆ, ಸೊ ದಿಸ್ ಈಸ್ ದಿ ನೆಕ್ ಪೀಸ್. ನನಗೆ ಫುಲ್ ಚೆನ್ನಾಗಿ ಅನಿಸಿದ್ದು. ಆ್ಯಂಡ್ ದರ್ ಇಸ್ ಅನದರ್ ಒನ್. ಬ್ಲೌಸ್ ನೋಡಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಹೊಲಿದ್ದಾರೆ. ಏನಮ್ಮ ಎಂತ ಬೇಡ, ಎಲ್ಲ ಬಿಸಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಇವಾಗ. ಆಯಿತಾ, ಹೇರ್ ಸ್ಟೈಲ್ ಮಾತ್ರ ಡುಬಾಕ್ ಥರ ಇದೆ, ವಿಚ್ ಐ ಥಿಂಕ್ ಐ ಕ್ಯಾನ್ ಟ್ರೈ ಟು ಮೇಕ್ ಇಟ್ ಬೆಟರ್. ಆಮೇಲೆ ಮೇಕಪ್ ಎಲ್ಲ ನಂಗೆ ಬರಲ್ಲ, ಆಯಿತಾ. ಎಷ್ಟು ಮಾಡಿ ಯಾಕೋ ಬಿಗೋಗುತ್ತೆ ಅನಿಸ್ತದೆ. ಆ್ಯಂಡ್ ಇದಿಷ್ಟೇ ಅಲ್ಲ, ಲೆಟ್ಸ್ ಮೇಕ್ ಇಟ್ ಅ ಲೇಯರ್ಡ್. ಆಗ್ತದೆ. ಆ್ಯಂಡ್ ಅನದರ್ ಪೀಸ್ ಫ್ರಮ್ ಐ ಥಿಂಕ್ ಅವ್ರ ಪೇಜ್ ಹೆಸರು ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ. ಸ್ವಲ್ಪ ಮೇಲೆ ಹಿಂಗೆ. ಓ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಶ್ರೀ ವಿಪಿನ್. ಕಿವಿ ಬಿಚ್ಚೋಯ್ತಾ ಅಂದ್ಕೊಂಡೆ. ಇದಕ್ಕೆ ನಂಗೆ ಯಾರಾದರೂ ಹೆಲ್ಪ್ ಬೇಕೇ ಬೇಕು. ನಮ್ಮ ಹುಡುಗಿ ಸುಪ್ರೀತಾ ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ಕಿವಿ ಒಳಗೆ ಆಗ್ತಾ ಇಲ್ಲ ನಾನು ಅನಿಸ್ತಾರೆ. ಓ ಬಸ್ ರೆಡ್ ಆಗ್ಬಿಡಿದೆ ಆ ಕಡೆ ಕಿವಿ, ಆಯಿತಾ. ಐ ಆಮ್ ಸೋ ಮಚ್ ಟಯರ್ಡ್ ಆಲ್ರೆಡಿ. ಇದು ತುಂಬ ಕೆಳಗಡೆ ಆಯಿತು, ಇಷ್ಟು ಕೆಳಗಡೆ ಬೇಡ. ನನಗೆ ಇದು ಹಿಂಗೆ ಕೊಡಬೇಕು. ಹೆಂಗೆ ಅಂದರೆ ಹಿಂಗೆ. ಹೂವಿದೆ, ಇಲ್ಲಿ ಹೂವು ಸಿಗಲ್ಲ ಅಂತ ನನಗೆ. ಓ ಮೈ ಗಾಡ್, ಸಂಬಡಿ ಹೆಲ್ಪ್ ಮೀ. ಇವಾಗ ಬಿಚ್ಕೊಳ್ಳಿ. ಐ ಡೋಂಟ್ ಥಿಂಕ್ ಇವಾಗ ಬಿಚ್ಕೊಳ್ಳೋಕ್ಕಾಗುತ್ತೆ ಅಂತ. ಲಿಪ್ಸ್ಟಿಕ್ ಹಾಕೊಬೇಕು. ಆ್ಯಕ್ಚುಲಿ ಇದು ಇದೆ, ಬಟ್ ಟೂ ಮಚ್ ಆಗುತ್ತೆ ಅನಿಸ್ತಾ ಇದೆ. ಬಳೆ ಒಂದು ಹಾಕೊಂಬಿಡೋಣ, ಲಿಪ್ಸ್ಟಿಕ್ ಒಂಚೂರು ಹಾಕ್ಕೊಂಡ್ರೆ ಐ ಥಿಂಕ್ ಐ ವಿಲ್ ಬಿ ಆಲ್ ಸೆಟ್. ಇವಾಗ ಕೂರ್ತೀನಿ ಒಂದು ಸ್ವಲ್ಪ ಹೊತ್ತು. ಐ ಆಮ್ ಟಯರ್ಡ್, ಇಟ್ ವೇ ಟು ಮಚ್.